ಈ ಬೇಸಿಗೆಗೆ ದೇಹವನ್ನ ತಂಪು ಮಾಡುವಂತಹ ಮತ್ತು ಪ್ರೋಟೀನ್ ರಿಚ್ ಆಗಿ ಟೇಸ್ಟಿ ಆಗಿರುವಂತಹ ರೆಸಿಪಿ ಹುಡುಕ್ತಾ ಇದ್ದೀರಾ? ಅದೆಲ್ಲವನ್ನು ಪೂರೈಸೋ ಪೌಷ್ಟಿಕವಾದ ಹೆಸರು ಕಾಳು ಉಂಡೆ ಮಾಡ್ಕೊಳ್ಳೋಣ. ಇದು ಬೇಸಿಗೆಯಲ್ಲಾಗೋ ಸುಸ್ತು, ದಾಹ ಮತ್ತೆ ಮೈಯಲ್ಲಿ ಯಾವ್ದಾದ್ರು ವೀಕ್ನೆಸ್ ಇದ್ರೆ ಎಲ್ಲವನ್ನು ಹೋಗ್ಲಾಡಿಸಿ ನ್ಯಾಚುರಲ್ ಆಗಿ ಕೂಲ್ ಮಾಡುತ್ತೆ. ಈ ಲಡ್ಡು ಮಾಡೋದಕ್ಕೆ ನಾನು ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಉಪಯೋಗಿಸಿಲ್ಲ. ಬನ್ನಿ, ಈ ಫುಲ್ ಎನರ್ಜಿ ಕೊಡೋ ಅಂತ ಸೂಪರ್ ಈಸಿ ಆಗಿರೋ ಹಾಗೆ ಸೂಪರ್ ಕ್ವಿಕ್ ಆಗಿ ಮಾಡೋ ಅಂತ ಲಡ್ಡು ಹೇಗ್ ಮಾಡೋದು ಅಂತ ನೋಡೋಣ. ಮೊದಲೊಂದು ಪಾತ್ರೆಗೆ ಅರ್ಧ ಕೆಜಿಯಷ್ಟು ಹೆಸರು ಕಾಳನ್ನ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ 2-3 ಸಲ ತೊಳ್ಕೊಂಡ್ಬಿಟ್ಟು ಸೋರ್ ಹಾಕೋಣ. ಸೋರ್ ಹಾಕದ್ಮೇಲೆ ಇದನ್ನ ಒಂದು ಬಟ್ಟೆಲ್ ಬೇಕಾದ್ರೆ ಒರೆಸ್ಕೊಳ್ಳಿ ಅಥವಾ ಅದನ್ನ ಹಾಗೆ ಒಂದು 10 ನಿಮಿಷ ಬಿಟ್ರು ಆಯ್ತು. ಅಷ್ಟರಲ್ಲಿ ಈ ಕಡೆ ಒಂದು ಬಾಣ್ಲಿಗೆ ಒಂದು 350 ಗ್ರಾಮ್ ಬಿಳಿ ಕಲ್ಸಕ್ಕರೆ ಹಾಕೊಂಡಿದೀನಿ. ಇದಕ್ಕೆ ಒಂದು ಸುಮಾರು 200 ml ಅಷ್ಟು ನೀರ್ ಹಾಕೊಂಡು ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೊಳ್ಳೋಣ. ಈ ಕಡೆ ನಾವು ಸೋರ್ ಹಾಕಿರೋ ಅಂತ ಹೆಸರು ಕಾಳನ್ನ ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಈ ಹೆಸರು ಕಾಳಿನ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಘಮ ಅಂತ ಇದ್ದಾಗ ಸುಮಾರು 100 ಗ್ರಾಮ್ ಅಷ್ಟು ಹುರ್ಗಡ್ಲೆನು ಇದ್ರ ಜೊತೆ ಹಾಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೊಳ್ಳೋಣ. ಹುರ್ಗಡ್ಲೆ ಒಂದ್ಸಲ ಹುರ್ದಾಗಿರೋದ್ರಿಂದ ತುಂಬಾ ಹುರಿಯೋದ್ ಬೇಕಿಲ್ಲ. ಈ ತರ ಮಾಡೋದ್ರಿಂದ ನಿಮ್ಗೆ ಲಡ್ಡು ಬಹಳ ಘಮ ಅಂತ ಚೆನ್ನಾಗಿರುತ್ತೆ. ಯಾವುದೇ ಹಸಿ ವಾಸನೆ ಲಡ್ಡು ಅಲ್ಲಿ ಇರೋದಿಲ್ಲ. ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನ ಒಂದ್ ಪಾತ್ರೆಗೆ ಹಾಕ್ಬಿಟ್ಟು ಆರೋದಕ್ಕೆ ಬಿಟ್ಬಿಡೋಣ. ನಂತರ ಈಗ ಅದೇ ಬಾಣ್ಲೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಹೆಲ್ದಿ ಫ್ಯಾಟ್ ಆಗಿರೋದ್ರಿಂದ ಅದು ಕೂಡ ನಮ್ಮ ಮೈಗೆ ಸೇರ್ಬೇಕು. ಹಾಗಾಗಿ ಏನು ಭಯ ಪಟ್ಕೊಳ್ಳೋದು ಬೇಕಿಲ್ಲ. ತುಪ್ಪ ಹಾಕದ್ಮೇಲೆ ಸಣ್ಣಕ್ಕೆ ಕಟ್ ಮಾಡಿರೋ ಅಂತ ಗೋಡಂಬಿ ಬಾದಾಮಿನ ಹಾಕೊಂಡು ಇದನ್ನ ಸ್ವಲ್ಪ ರೋಸ್ಟ್ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಜೊತೆಗೇನೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1.5-2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತಂಪು, ಹಾಗಾಗಿ ಬೇಸಿಗೆನಲ್ಲಿ ಇದು ಹಾಕ್ಲೇಬೇಕು. ಇದನ್ನು ಕೂಡ ಹಾಕಿ ಹುರ್ಕೊಳ್ಳೋಣ. ಗಸಗಸೆಯಲ್ಲಿ ಕ್ಯಾಲ್ಸಿಯಂ ಅಂಶ ಕೂಡ ಇರುತ್ತೆ. ಮೂಳೆಗಳಿಗೆ ಶಕ್ತಿ ಕೊಡೋ ಈ ಗಸಗಸೆನ ಸ್ಕಿಪ್ ಮಾಡ್ಲೇಬೇಡಿ. ನೋಡಿ, ಎಲ್ಲವನ್ನು ಗೋಲ್ಡನ್ ಕಲರ್ ಬರೋ ತನಕ ಹುರಿದಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಆರಿರೋ ಅಂತ ಹೆಸರು ಕಾಳು ಮತ್ತು ಹುರ್ಗಡ್ಲೆನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನಿಮಗ್ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಇಷ್ಟ ಆದ್ರೆ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿರೋ ಅಂತ ಉಂಡೆನೆ ಎಲ್ರಿಗೂ ಇಷ್ಟ. ಅದು ಸ್ವಲ್ಪ ಕ್ರಂಚಿಯಾಗೂ ಇರುತ್ತೆ, ಹಾಗೆ ನಾಲ್ಗೆ ಅಥವಾ ಗಂಟ್ಲಿಗೆ ಅಂಟ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ಪುಡಿ ಮಾಡಿರೋ ಅಂತ ಹಿಟ್ಟನ್ನ ಬಾಣ್ಲಿಗೆ ಹಾಕ್ಬಿಟ್ಟು ತುಂಬಾ ಏನು ಅದನ್ನು ಹುರ್ಕೊಳ್ಬೇಕಿಲ್ಲ. ಯಾಕಂದ್ರೆ ನಾವು ಹೆಸರು ಕಾಳು ಹುರ್ಗಡ್ಲೆನ ಆಗ್ಲೇ ಹುರ್ಕೊಂಡಾಗಿದೆ. ಸ್ಟವ್ ಆಫ್ ಮಾಡದ್ಮೇಲೆ ಬಾಣ್ಲಿ ಬಿಸಿ ಇರೋವಾಗ 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈ ಕಡೆ ನೋಡಿ, ಪಾಕನೂ ಬಂದಿದೆ. ಒಂದೆಳೆ ಪಾಕ ಬಂದ್ರೆ ಸಾಕು, ಉಂಡೆಗಳು ಪರ್ಫೆಕ್ಟ್ ಆಗಿ ಬರುತ್ತೆ. ಈ ಪಾಕನ ಬಾಣ್ಲಿಲಿರೋ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಬಿಸಿ ಇರೋದ್ರಿಂದ ಮೊದಲು ಮೊಗ್ಚೋ ಕೈಯಲ್ಲೇ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಮುಟ್ಟಕ್ ಹೋಗ್ಬೇಡಿ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲನೇ ಸಲ ನಾನು ಉಂಡೆ ಮಾಡೋವಾಗ ನಮ್ಮಮ್ಮ ಪಾಕ ಮಾಡಿ ಹಾಕಿದ್ರು. ಆತಾತ್ರವಾಗಿ ತಕ್ಷಣ ಕೈಯಲ್ಲಿ ಮುಟ್ಬಿಟ್ಟೆ, ಅದನ್ನ ಕೈ ಸುಟ್ಟು ಹೋಗಿತ್ತು. ಆ ತಪ್ಪು ನೀವು ಮಾಡದೇ ಇರ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಪಾಕ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಅಂದ್ರೆ ಅಷ್ಟೇ ಪ್ರಮಾಣದ ಕಲ್ಸಕ್ಕರೆನ ಪುಡಿ ಮಾಡಿಟ್ಕೊಂಡು ಹಿಟ್ಟು ಬಿಸಿ ಇರೋವಾಗ್ಲೇ ಸೇರ್ಸಿದ್ರೆ ಕಲ್ಸಕ್ಕರೆ ನೀರು ಬಿಟ್ಕೊಳ್ಳುತ್ತೆ. ನಂತರ ಅದಕ್ಕೆ ಅದು ಹಿಡಿಯುವಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಎಲ್ಲದನ್ನು ಕಲಸ್ಕೊಂಡು ಉಂಡೆ ಮಾಡ್ಕೋಬಹುದು. ತುಂಬಾ ತುಪ್ಪ ಉಪಯೋಗಿಸೋದು ಬೇಡ ಅನ್ನೋರು ಈ ರೀತಿ ಪಾಕ ಮಾಡ್ಕೊಂಡು ಉಂಡೆಗಳನ್ನ ಮಾಡ್ಕೋಬಹುದು. ಏಲಕ್ಕಿ ಪುಡಿನೂ ಸೇರಿಸ್ಬಿಟ್ಟು ಎಲ್ಲವನ್ನ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಇಷ್ಟವಾದ ಸೈಜ್ನ ಉಂಡೆಗಳನ್ನ ಮಾಡ್ಕೊಳ್ಳಿ. ಈ ಉಂಡೆಯಲ್ಲಿ ಪ್ರೋಟೀನ್, ಮಿನರಲ್ಸ್, ಐರನ್ ಎಲ್ಲ ನ್ಯಾಚುರಲ್ ಆಗೇ ಇದೆ. ದಿನಕ್ಕೆ 1 ಉಂಡೆ ತಿಂದ್ರೆ ಸಾಕು, ಹೊರಗಿನ ಯಾವ ಸಪ್ಲಿಮೆಂಟ್ಸ್ ಬೇಕಾಗೇ ಇಲ್ಲ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಂತ ಉಂಡೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಾಗೆ ಕ್ವಿಕ್ ಆಗಿ ಪೌಷ್ಟಿಕವಾದ ಟೇಸ್ಟಿಯಾದ ಹೆಸರು ಕಾಳಿನ ಉಂಡೆ ರೆಡಿ ಆಯ್ತು ಅಂತ. ಈ ಉಂಡೆನ ನೀವು ಒಬ್ಬರೇ ಮಾಡ್ಕೊಂಡ್ರು ಸಾಕ, ನಿಮ್ಮ ಆಪ್ತರೆಲ್ರಿಗೂ ಈ ರೆಸಿಪಿನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದೇ ರೀತಿ ಪೌಷ್ಟಿಕವಾದ ರೆಸಿಪಿಗಳು ಮತ್ತೆ ನಾನು ಮಾಡೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದ.